ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ ಸ್ನೇಹಿತರೆ. ನಿಮ್ಮದೇ ಒಂದು ಚಪ್ಪಾಳೆ ಬರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಇವತ್ತು ಸ್ವಲ್ಪ ಸ್ವಲ್ಪ ಹಿಂದೆ ಬಂತೇಳಿ, ಸ್ವಲ್ಪ ಹಿಂದೆ ಬನ್ನಿ ಸರ್, ಸ್ವಲ್ಪ ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಮ್ಮ ರಾಮೇಗೌಡ ಸರ್ ಅವರ ನಾಯಕತ್ವದಲ್ಲಿ ಮೂಡಿ ಬರುತ್ತಿರುವಂತಹ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ಕರೋತಿ ಕಲ್ಯಾಣಂ ಆರೋಗ್ಯಂ ಶ್ರೀಮಸ್ತು ಶುಭಮಸ್ತು. ಮೊಬೈಲ್ ಬಹಳ ವಿಶೇಷವಾದ ಕಾರ್ಯಕ್ರಮ, ಪಕ್ಷಕ್ಕೆ ಸೇರ್ಪಡೆ ಹಾಗೆ ಜೆಡಿಎಸ್ ಪಕ್ಷದ ರಜತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಸರಿಸುಮಾರು 25 ವರ್ಷಗಳನ್ನ ಪೂರೈಸಿರುವಂತಹ ರಜತ ಮಹೋತ್ಸವದ ಕಾರ್ಯಕ್ರಮ ಕೂಡ ಹೌದು. ಈ ಒಂದು ಕಾರ್ಯಕ್ರಮ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕುಮಾರಣ್ಣನವರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ ಸ್ನೇಹಿತರೆ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಘಟ್ಟ ಏನಪ್ಪಾ ಅಂತ ಹೇಳಿದ್ರೆ ಪಕ್ಷಕ್ಕೆ ಸೇರ್ಪಡೆಯ ಕಾರ್ಯಕ್ರಮ. ನಮ್ಮ ಕುಮಾರಣ್ಣ ಆಗಿರಬಹುದು, ಎಲ್ಲಾ ಗಣ್ಯರ ಸಮ್ಮುಖದಲ್ಲಿ ನಮ್ಮ ಮಾಲೂರಿನ ಪ್ರಭಾವಿ ಸಮಾಜ ಸೇವಕರು, ಬಹಳ ಅದ್ಭುತವಾದ ವ್ಯಕ್ತಿತ್ವ ಇರುವಂತಹ ನಮ್ಮ ಉಡಿ ವಿಜಯ್ ಕುಮಾರ್ ಅವರು ಜೆಡಿಎಸ್ ಪಕ್ಷಕ್ಕೆ ಸಹಸ್ರಾರು ಬೆಂಬಲಿಗರೊಂದಿಗೆ ಇವತ್ತು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಜೆಡಿಎಸ್ ಪಕ್ಷಕ್ಕೆ ನಾವು ಪ್ರೀತಿಯಿಂದ ಸ್ವಾಗತಿಸೋಣ ಸ್ನೇಹಿತರೆ. ನಮ್ಮ ಹೆಮ್ಮೆ ನಮ್ಮ ದೇವೇಗೌಡರು, ನಮ್ಮ ಜೆಡಿಎಸ್ ಪಕ್ಷ 25 ವರ್ಷಗಳನ್ನ ಪೂರೈಸಿರುವಂತಹ ನಿಟ್ಟಿನಲ್ಲಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ರಾಜಕೀಯ ಮುಖಂಡರು ಮತ್ತು ಜನಪ್ರಿಯ ನಾಯಕರು ಆದಂತಹ ಶ್ರೀ ಉಡಿ ವಿಜಯ್ ಕುಮಾರ್ ಅವರು ಸಹಸ್ರಾರು ಬೆಂಬಲಿಗರೊಂದಿಗೆ ತಮ್ಮ ಸ್ವಾಭಿಮಾನಿ ಜನತಾ ಪಕ್ಷವನ್ನ ಮಾಜಿ ಪ್ರಧಾನಮಂತ್ರಿಗಳು, ರಾಜ್ಯಸಭಾ ಸದಸ್ಯರು ಹಾಗೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಎಚ್.ಡಿ. ದೇವೇಗೌಡರವರು ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಕೇಂದ್ರ ಸಚಿವರಾದ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ವಿಲೀನಗೊಳಿಸಿ ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ ನಮ್ಮ ಉಡಿ ವಿಜಯ್ ಕುಮಾರ್ ಅವರು. ಜೋರಾದ ಚಪ್ಪಾಳೆ ಬರಲಿ. ದಯವಿಟ್ಟು ಈ ಒಂದು ಬೆಂಬಲ ಯಾವಾಗ್ಲೂ ಇರ್ಲಿ ಅವ್ರ ಜೊತೆಗೆ. ಇನ್ನೇನು 1 ವರ್ಷ 2 ವರ್ಷ ಕಳೆದೇ ಹೋಗುತ್ತೆ, ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಅವರ ಜೊತೆಗೆ ಕೈ ಜೋಡಿಸಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಉಡಿ ವಿಜಯ್ ಕುಮಾರ್ ಸರ್ಗೆ ನೀವೆಲ್ಲರ ಪ್ರೀತಿ ವಿಶ್ವಾಸ ಹಾರೈಕೆ ಇರ್ಲಿ. ಹಾಗೆ ಅವರ ಒಂದು ರಾಜಕೀಯ ವಲಯದಲ್ಲೂ ಕೂಡ ಅವರಿಗೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಕೂಡ ಹಾರೈಸೋಣ. ನನಗೆ ಹಾಕೊಡ್ತೀವಿ ಗುರು, 1 ನಿಮಿಷ ಹಾಕೊಳ್ಳಿ. ವೈರಾಕ್ ಬಾ ಗುರು, ವೈರಾಕ್ ಬೈಲಿ, ವೈರಾಕಿ ಅದು ದಯವಿಟ್ಟು ಆರಾಮಾಗಿ ಹೋಗಿ ದಯವಿಟ್ಟು ಸಹಕರಿಸಿ ಎಲ್ಲ ಅಣ್ಣ ತಮ್ಮಂದಿರು ಸ್ನೇಹಿತರು. ಇದೀಗ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಕೆ ನಾರಾಯಣಸ್ವಾಮಿ ಅವರು, ಅಧ್ಯಕ್ಷರು ತಾಲೂಕು ಜನತಾದಳ.
ದಯಮಾಡಿ ನಮ್ಮ ವೆಂಕಟೇಶ್ ರೆಡ್ಡಿ ಅವರು ಉಲ್ಬಂಗ್ಲ ಹೊಸಕೋಟೆ ಚೇರ್ಮನ್ ವೆಂಕಟೇಶ್ ರೆಡ್ಡಿ ಅವರು ಒಗ್ಗಟ್ಟಾಗಿರ್ತೀರ, ಅದ್ರ ಬಗ್ಗೆ ಡೌಟ್ ಬೇಡ. ಬಹಳ ಜನ ಹೇಳ್ತಾರೆ ಇಬ್ರು ಒಂದಾಗಿದ್ದಾರೆ, ಏನ್ ಮಾಡ್ತಾರಲ್ಲ ಏನಾಗ್ತಾರ ಅಂತ ಹೇಳಿ. ಅದ್ರ ಬಗ್ಗೆ ಯೋಚನೆ ಬೇಡ. ನಾವಿಬ್ರು ಒಂದಾಗಿದ್ವಿ. ನಿಮ್ಮ ಭವಿಷ್ಯಕ್ಕೋಸ್ಕರ ನಮ್ಮ ಪಕ್ಷದ ಹಿತದೃಷ್ಟಿ ಮತ್ತೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಬೇಕು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವಿಬ್ರು ಒಂದಾಗಿದ್ದೀವಿ. ಅದ್ರಲ್ಲಿ ಬೇರೆ ಡೌಟೇ ಬೇಡ. ನಾವು ನಿಮ್ ಜೊತೆ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನಮ್ಮ ಓಡಿ ವಿಜಯ್ ಕುಮಾರ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರಲಿ ಓಡಿ ವಿಜಯ್ ಕುಮಾರ್ ಸರ್ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. जय बोलो भारत माता की जय बोलो भारत माता की जय जेडीएस पक्षಕ್ಕೆ जेडीएस पक्षಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತ ನಮ್ಮ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಮಾಲೂರು ತಾಲೂಕಿನಿಂದ ಸಾವಿರಾರು ಜನ ಇವತ್ತು ಕಾರ್ಯಕರ್ತರು ಮುಖಂಡರುಗಳು ಬಂದು ಇವತ್ತು ಪಾರ್ಟಿ ಸೇರ್ಪಡೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಈ ಒಂದು ಕುಮಾರಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಸೇರ್ಪಡೆಗೆ ನಾವೆಲ್ಲ ಸೇರಿದ್ದೀವಿ. ಇವತ್ತು ನಮ್ಮ ವೇದಿಕೆ ಮೇಲಿರುವಂತ ನಿಮ್ಮೆಲ್ಲರ ಮುಂದಿನ ಭವಿಷ್ಯದ ನಾಯಕರಾದಂತ ನಮ್ಮ ಜೆಡಿಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷರಾದಂತ ನಮ್ಮ ನಿಖಿಲ್ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಪಕ್ಷವನ್ನು ಸಂಘಟನೆ ಮಾಡುವಂತ ಕೆಲಸ ಕೂಡ ನಾವೆಲ್ಲ ಕೈ ಜೋಡಿಸುವಂತ ಕೆಲಸ ನಾವು ಅವ್ರ ನೇತೃತ್ವದಲ್ಲಿ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಜೊತೆಯಲ್ಲಿ ನಮ್ಮ ವೇದಿಕೆ ಮೇಲಿರುವಂತ ನಮ್ಮ ಜಿಲ್ಲೆಯ ಸಂಸದರಾದಂತ ನಮ್ಮ ಮಲ್ಲೇಶ್ ಬಾಬಣ್ಣ ಅವರೇ ಹಾಗೂ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂತ ನಮ್ಮ ವೆಂಕಟೇಶ್ವರ ಅವರೇ ಹಾಗೂ ನಮ್ಮ ಮಾಲೂರು ತಾಲೂಕಿನ ನಮ್ಮ ಸ್ನೇಹಿತರಾದಂತ ನಮ್ಮ ಹಿರಿಯರಾದಂತ ರಾಮೇಗೌಡ್ರೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂತ ಮಹಿಳಾ ರಾಜ್ಯಾಧ್ಯಕ್ಷರಾದಂತ ನಮ್ಮ ರಶ್ಮಿ ರಾಮೇಗೌಡ್ರಕ್ಕ ಅವರೇ ಹಾಗೆ ನಮ್ಮ ಕೋಲಾರ ಜಿಲ್ಲೆಯ ಹಿರಿಯರಾದಂತ ನಮ್ಮ MLC ಗೋವಿಂದರಾಜನ್ ಅವರೇ ಹಾಗೂ ನಮ್ಮ ಕೋಲಾರಿನ ಶ್ರೀನಾಥ್ ಅಣ್ಣ ಅವರೇ ಹಿರಿಯರಾದಂತ ಶ್ರೀನಾಥ್ ಅಣ್ಣ ಅವರೇ ಹಾಗೂ ವೇದಿಕೆ ಮೇಲಿರುವಂತ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ನಮ್ಮ ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೋ ಅಲ್ಲಿ ಮರ್ತೋಗ್ಬಿಡ್ತೀವಿ ಅವ್ರನ್ನ. ನಮ್ಮ ರಾಜಕೀಯದ ಗುರುಗಳು ನಮ್ಮ ರಾಜಕೀಯ ಜೀವನದಲ್ಲಿ ನಾವು ಇಷ್ಟು ಮಟ್ಟಿಗೆ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ನಮ್ಮ ಮನೆಯವರಿಗೆ ಇವತ್ತು ಅವರು BBMP ಸದಸ್ಯರಾಗಿದ್ದಾರಂತೆ. ಇದಕ್ಕೆ ಕಾರಣ ನಮ್ಮ JK ಕೃಷ್ಣಾರೆಡ್ಡಿ ಅನ್ನೋರು. ಯಾಕಂದ್ರೆ ನಮಗೆಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಬೆಳೆದು ಬಂದಿರೋದು. ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲ ಸಂಘಟನೆಗಳು ಮಾಡಿಕೊಂಡು ಹೇಳಿದ್ರು ಕಿಟ್ಟಣ್ಣ ಅವ್ರು ಈಗ ತಾನೆ ಮೊದಲು ನಾವು ಕುಮಾರಣ್ಣ ಅವರ ನೇತೃತ್ವದಲ್ಲಿ 2020 ನಲ್ಲಿ ಕುಮಾರಣ್ಣ ಅವರ ಜೊತೆದಲ್ಲಿ ವರ್ತೂರ್ ಕಾನ್ಸ್ಟೆನ್ಸಿಗೆ ಯೂತ್ ಪ್ರೆಸಿಡೆಂಟ್ ಆಗಿ ನಾನು ಜೆಡಿಎಸ್ ಅಲ್ಲಿ ಇದ್ದೆ. ಮಹದೇವಪುರ ಕ್ಷೇತ್ರ ಡಿವೈಡ್ ಆದ್ಮೇಲೆ ಕಾರಣಾಂತರಗಳಿಂದ ಕಾನ್ಸ್ಟೆನ್ಸಿಗಳು ಡಿವೈಡ್ ಆಗೋಯ್ತು, ರಿಸರ್ವೇಶನ್ ಆಗೋಯ್ತು. ಹಾಗಾಗಿ ನಮ್ಗೆ ಯಾರು ಗಾಡ್ ಫಾದರ್ ಆಗ್ಬಿಟ್ರು. ಆಗ ನಾವು ಅರವಿಂದ್ ನಿಂಬಾಳಿ ಅವ್ರ ಜೊತೆಯಲ್ಲಿ ಸೇರಿ ನಾವು ಕಿಟ್ಟಣ್ಣ ಅವರು ಕೃಷ್ಣಾರೆಡ್ಡಿ ಅವರು ಎಲ್ಲ ಸೇರಿ ಸಂಘಟನೆ ಮಾಡಿ ಅವ್ರನ್ನ ಗೆಲ್ಲಿಸುವಂತ ಕೆಲಸ ನಾವು ಮಾಡ್ಕೊಂಡ್ ಬಂದಿದ್ವಿ. ನಮ್ಮ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಅವರು ಒಂದು ನಮ್ಮ ಗುರುಗಳವರು ಅವರ ನೇತೃತ್ವದಲ್ಲಿ ಇವತ್ತು ನಾವು ಪಕ್ಷಕ್ಕೆ ಕೂಡ ಅವರ ನೇತೃತ್ವದಲ್ಲಿ ಸೇರುವಂತದ್ದು ಅವರು ತುಂಬಾ ಹೆಚ್ಚಾಗಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಜೊತೆಯಲ್ಲಿ ಇವತ್ತಿನ ದಿವಸ ನಾವಿಲ್ಲಿ ಸೇರಿದೀವಿ ಅಂದ್ರೆ ಇಷ್ಟೊಂದು ಜನ, ಇದಕ್ಕೆ ನಮ್ಮ ರಾಮೇಗೌಡರು ಅವರ ಅಧ್ಯಕ್ಷತೆಯಲ್ಲಿ ಒಂದೂವರೆ ವರ್ಷದಿಂದ ನಾವು ಮಾತುಕತೆ ಮಾಡ್ತಾ ಇದ್ರಿ. ಜೊತೆಯಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು 1.5 ವರ್ಷದಿಂದ ಬ್ರದರ್ ನಮ್ಮ ಜೊತೆಗೆ ಬನ್ನಿ, ನಿಮ್ಮ ಒಂದು ಜನಾಂಗದಲ್ಲಿ ನಿಮಗೆ ಕೈ ಹಿಡಿಯುವಂತ ಕೆಲಸ ನಾವು ಮಾಡ್ತೀವಿ. ಈ ಜನಾಂಗಕ್ಕೆ ಇಡೀ ರಾಜ್ಯದಲ್ಲಿ ಯಾರು ಕೂಡ ಇಲ್ಲ, ನಿಮ್ಮನ್ನು ಬೆಳೆಸುವಂತ ಕೆಲಸ ನಮ್ಮ ಪಕ್ಷ ಮಾಡುತ್ತೆ. ಹಾಗಾಗಿ ನೀವು ಇವತ್ತು ನಮ್ಮ ಜೊತೆಗೆ ಬನ್ನಿ ಅಂತೇಳಿ 1.5 ವರ್ಷದಿಂದ ನಮ್ಮನ್ನ ಕರಿತಾ ಇದ್ರು. ಆದ್ರೆ ಕಾರಣಾಂತರಗಳಿಂದ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಬರ್ತೀವಿ ಅಂತ ತೀರ್ಮಾನ ತಗೊಂಡಿದ್ರಿ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ಮೊನ್ನೆ ನಡೆದಂತ MP ಚುನಾವಣೆಯಲ್ಲಿ ನಾವು ಯಾರಿಗ್ ಮಾಡ್ಬೇಕು ಏನ್ ಮಾಡ್ಬೇಕು ನಾವು ಇಂಡಿಪೆಂಡೆಂಟ್ ಆಗಿ ನಿಂತು ನಮ್ಮ ಒಂದು
ಬೆಂಬಲ ತಗೊಂಬಾರ್ದಂತ ಕೆಲವರೆಲ್ಲ ತೀರ್ಮಾನ ಮಾಡಿದ್ರು. ಆಗ ಕುಮಾರಣ್ಣ ಅವರು ಫೋನ್ ಮಾಡಿ, ಬ್ರದರ್ ನಿಮ್ಮ ಬೆಂಬಲ ನಮ್ಮ ಪಕ್ಷಕ್ಕೆ ಬೇಕು, ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಂಡ್ ಬರೋ ಜವಾಬ್ದಾರಿ ನಿಮ್ಮ ಪಕ್ಷಕ್ಕಿದೆ, ಹಾಗಾಗಿ ನಿಮ್ಮೆಲ್ಲರ ಬೆಂಬಲ ನಮಗ್ ಬೇಕಾಗಿರೋದ್ರಿಂದ ನೀವು ಕೆಲಸ ಮಾಡ್ಬೇಕಂತಂದ್ರು. ಕೂಡಲೇ ನಾವು ಖಂಡಿತವಾಗಿ ಮಾಡ್ತೀವಲ್ಲ, ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಂಡ್ ಬರೋ ಜವಾಬ್ದಾರಿ ನಮ್ಮ ಪಕ್ಷಕ್ಕೂ ನಮ್ಮ ಸ್ವಾಭಿಮಾನ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಇದೆ. ಖಂಡಿತವಾಗಿ ನಾವು NDA ಪಕ್ಷ, ಕುಮಾರಣ್ಣ ಅವ್ರು ಹೇಳಿದ್ರು ಮೋದಿ ಅವ್ರು ಗೆಲ್ಬೇಕು ರಾಷ್ಟ್ರದಲ್ಲಿ, ಹಾಗಾಗಿ ಮೋದಿ ಅವ್ರ ಕೈ ಹಿಡಿಯೋದಕ್ಕೋಸ್ಕರ ನೀವು ಕೋಲಾರ ಜಿಲ್ಲೆಯಿಂದ ಒಂದು MP ನ ನೀವು ಕಲ್ಸ್ಕೊಡುವಂತ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು. ಖಂಡಿತವಾಗಿ ನಾವು ಅವತ್ತು ಮಾತು ಕೊಟ್ಟು ನಾವು MP ಚುನಾವಣೆಯಲ್ಲಿ ಮಲ್ಲೇಶ್ ಬಾಬಣ್ಣ ಅವರಿಗೆ ಅತಿ ಹೆಚ್ಚಾಗಿ ಮತವನ್ನು ಕೊಟ್ಟು ಗೆಲ್ಸ್ಕೊಡಂತ ಕೆಲಸ ನಮ್ಮ ಮಾಲೂರು ತಾಲೂಕಿನ ಕಾರ್ಯಕರ್ತರು, JDS ಪಕ್ಷದ ಕಾರ್ಯಕರ್ತರು ಎಲ್ಲ ಕೂಡ ಸೇರಿ ಮಾಡಿದ್ದಾರೆ ಇವತ್ತು. ಹಾಗಾಗಿ ನಾನು ಕುಮಾರಣ್ಣಗೆ ಅವ್ರಿಗೂ ಕೂಡ ಈ ಅವತ್ತು ಕೊಟ್ಟಿದ್ದು ಮಾತಿಗೆ ನಾವು ನಮ್ಮ ಕಾರ್ಯಕರ್ತರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಯಾರು ಕೂಡ ನಾವು ಆಗೋದಿಲ್ಲ ಅಂತ ಹೇಳಿಲ್ಲ, ಪ್ರತಿಯೊಬ್ಬರು ನಮ್ಮನ್ನು ಕೇಳಿದ್ರೆ ಇರ್ಲಿ ನಾವು ಮಲ್ಲೇಶ್ ಬಾಬು ಅವರಿಗೆ ಕೆಲಸ ಮಾಡಬೇಕು. ಕುಮಾರಣ್ಣ ಅವ್ರು ಹೇಳಿದ್ದಾರೆ ನರೇಂದ್ರ ಮೋದಿ ಅವ್ರಿಗೆ ಒಳ್ಳೇದಾಗ್ಬೇಕು ಅಂತೇಳಿ ಏನು ತಿಳಿದಿರ ನಾವು ಕೆಲಸ ಮಾಡಿದ್ರಿ. ಆದ್ರೆ ಇವತ್ತು ಅದ್ರ ಫಲವಾಗಿ ಇವತ್ತು ನಮ್ಮನ್ನು ಕೈ ಹಿಡಿಯುವಂತ ಕೆಲಸ ಕುಮಾರಣ್ಣ ಅವ್ರು ಮಾಡ್ತಾ ಇದಾರೆ. ಹಾಗೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅಣ್ಣವರು ಇವತ್ತು ಮುಂದಿನ ದಿನ ಭವಿಷ್ಯಕ್ಕೆ ನಮ್ಮ ಜೊತೆಯಲ್ಲಿ ನೀವು ಇರಬೇಕು. ಖಂಡಿತವಾಗಿ ನಿಮ್ಮನ್ನ ನಾವು ಕೈ ಬಿಡಲ್ಲ. ನಿಮ್ಮ ಮಾಲೂರು ತಾಲೂಕಿಗೆ ನಮಗೆ ನಿಮ್ಮ ಗುರಿ ಏನಿದೆ, ಕಾರ್ಯಕರ್ತರನ್ನ ನೀವು ಉಳಿಸ್ಕೊಬೇಕು. ಕಾರ್ಯಕರ್ತರು ಚುನಾವಣೆಗಳಿಗೆ ನೀವು ಖಂಡಿತವಾಗಿ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗಂತ ರೀತಿಯಲ್ಲಿ ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆ ಒಂದು ಉದ್ದೇಶಕ್ಕೆ ಇವತ್ತು ನಾವೆಲ್ಲ ಸ್ವಾಭಿಮಾನ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಹಿರಿಯರು ನಿಜಕ್ಕೂ ನಮ್ಗೆ ಒಂದು ವೇದಿಕೆಯಲ್ಲಿರುವಂತ ಹಿರಿಯರು ನೆನ್ಸ್ಕೊಂಡ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಯಾಕಂದ್ರೆ ಇವತ್ತು ಮಾಲೂರು ತಾಲೂಕಲ್ಲಿ 50 ವರ್ಷಗಳಿಂದ ಪಕ್ಷ ಕಟ್ಟಿ ಬೆಳೆಸಿದಂತ ನಾಯಕರುಗಳು ವೇದಿಕೆ ಮುಂಭಾಗ ಇದ್ದಾರೆ. ನಮ್ಮ ಹನುಮಪ್ಪನವರಾಗಿರ್ಬೋದು, ರಾಜಾರಾಮ್ ಅವರಾಗಿರ್ಬೋದು, ಮೋಹನ್ ಬಾಬು ಅವರಾಗಿರ್ಬೋದು, CP ನಾಗರಾಜ್ ಅವರಾಗಿರ್ಬೋದು, ದೇವರಾಜ್ ರೆಡ್ಡಿ ಅವರಾಗಿರ್ಬೋದು, ಇವರೆಲ್ಲ ಯಾವ ಕಾರಣಕ್ಕೂ ಪಕ್ಷವನ್ನು ಬಿಟ್ಟು ಹೋಗಲ್ಲ ಅಂತ ವ್ಯಕ್ತಿಗಳು. ಇವತ್ತು ನಮಗೆ ಅನ್ಯಾಯ ಆಯ್ತು ಅಂತೇಳಿ ಇಡೀ ಮಾಲೂರಲ್ಲಿರುವಂತ ನಮ್ಮ ಪಕ್ಷದ ಮುಖಂಡರುಗಳು ನನ್ನ ಜೊತೆ ನಿಂತ್ಕೊಂಡು ಮಾಲೂರು ತಾಲೂಕಲ್ಲಿ 50,000ಕ್ಕಿಂತ ಹೆಚ್ಚಾಗಿ ಮತವನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಿ, ಕಾರಣಾಂತರಗಳಿಂದ ನಮ್ಮ ಅದೃಷ್ಟ ಇದ್ರೆ ಸೋತಿರ್ಬೋದು, ಆದ್ರೆ ಮಾಲೂರು ಜನ ನಮ್ಮನ್ನು ಗೆಲ್ಸೋ ರೀತಿಯಲ್ಲಿ ಗೆಲ್ಸಿದ್ದಾರೆ. ವಿಧಾನಸೌಧಕ್ಕೆ ಹೋಗಿಲ್ಲ ಅಷ್ಟೇ, ಮಾಲೂರು ಜನದಲ್ಲಿ ಪ್ರೀತಿನಲ್ಲಿ ನನ್ನ MLA ಆಗಿ ಮಾಡಿದ್ದಾರೆ ಅವರು. ನಿಜಕ್ಕೂ ಅವ್ರಿಗೆ ಚುನಾವಣೆ ಆಗಿರ್ತೀನಿ ಅಂತ ಈ ಮುಖಾಂತರ ನಾನು ಹೇಳಕ್ ಬಯಸ್ತಾ, ನನಗೆ ಮಾತಾಡಕ್ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ, ನಾನು ಭಾಷಣಗಾರನಲ್ಲ, ಹಾಗಾಗಿ ಏನಿದ್ರೆ ಕೆಲಸ ಮಾಡೋನು. ಹಾಗಾಗಿ ವೇದಿಕೆ ಮೇಲೆ ಇರುವಂತ ನಮ್ಮೆಲ್ಲ ಹಿರಿಯರು ಮತ್ತೆ ನಮ್ಮೆಲ್ಲ ತಾಯಂದಿರು ಯಾರಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಅನ್ನತೆ ಭಾವಿಸಬಾರ್ದಂತ ತಿಳಿಸ್ತಾ, ನನಗೆ ಮಾತಾಡಕ್ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ವಿಜಯ್ ಕುಮಾರ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಸಮಾಜ ಸೇವೆಯ ಮೂಲಕ ಇವತ್ತು ಬಹಳಷ್ಟು ಹೆಸರನ್ನ ಮಾಡಿದ್ದೀರಾ. ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ ಹಾರೈಸ್ತಾ ಇದ್ದೀವಿ. ಏನು ನಮ್ಮ ಮಾಲೂರಿನಲ್ಲಿ ಇವತ್ತು ಈಗಾಗಲೇ ರಾಮೇಗೌಡರು ಕೂಡ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾಲೂರು ತಾಲೂಕಲ್ಲಿ ನಾವಿಬ್ರು ಜೋಡಿ ಎತ್ತುಗಳ ತರ ಕೆಲಸ ಮಾಡಿ ಪಕ್ಷ ಅಧಿಕಾರಕ್ಕೆ ತರಂತ ಕೆಲಸ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ.